ಅಕ್ಕ, ನಿನ್ನೆ ಆಗಿದ್ದ ಘಟನೆ ನೆನೆಸ್ಕೊಂಡ್ರೆ ನನ್ನ ಹೊಟ್ಟೆಲೆಲ್ಲ ಉರಿಯತ್ತಕ್ಕ. ಆ ಕೆಲಸದವಳು ನನ್ನ ಕೆನ್ನೆಗೆ 4 ಬಿಗಿದಿದ್ರು ನಾನು ಸಹಿಸ್ಕೋತಿದ್ದೆ. ನನ್ನ ಮುಖದ ಮೇಲೆ ತುಪ್ಪಕ್ಕಂತ ಉಗ್ದಿದ್ರು ನನ್ನ ನೋವನ್ನು ನುಂಗ್ಕೋತಿದ್ದೆ. ಆದರೆ ನಿಮಗೆ ಅವಮಾನ ಆಯ್ತಲ್ಲ, ಅದು ನಾನು ಹೆಂಗಕ್ಕ ಸಹಿಸ್ಲಿ? ಅಕ್ಕ, ನಿಮಗೆ ಅನಿಸ್ತಿರ್ಬೋದು ಈ ದಾಮಿನಿ ತುಂಬ ಮಾತಾಡ್ತಾಳೆ, ಯಾವಾಗಲೂ ತಪ್ಪೇ ಮಾಡ್ತಾಳೆ ಅಂತ. ಯಾಕೆ ಹೇಳಿ ಅಕ್ಕ? ನಿಮ್ಮ ಮೇಲೆ ಪ್ರೀತಿಗೋಸ್ಕರ ಅಕ್ಕ. ಅಕ್ಕ, ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಈಗಲೂ ನನಗೆ ಗಡಗಡ ಅಂತ ನಡ್ಕ ಬರುತ್ತೆ. ಇವಳು ನೋಡಿ ಹೆಂಗೆ ನಿಂತಿದ್ದಾಳೆ. ಯಾಕೆ ಹೇಳಿ ಅಕ್ಕ? ನೀವಂದ್ರೆ ನಮಗೆ ತುಂಬ ಗೌರವ ಅಕ್ಕ. ಆದರೆ ಆ ಪಾರು ಅಕ್ಕ, ಯೋಚನೆ ಮಾಡಿ ಅಕ್ಕ. ಈಗಲೂ ಅವಳನ್ನ ನಿಮ್ಮ ಹತ್ರ ಇಟ್ಕೋತೀರಾ? ನೀವು ಹೂ ಅನ್ನಿ ಅಕ್ಕ, ಇವತ್ತೇ ಇಲ್ಲಿಂದಾನೆ ಕೆಂಪ ಸತ್ಸಿ ಅವಳನ್ನ ಹಳ್ಳಿಗೆ ಓಡಿಸ್ಬಿಡ್ತೀನಿ. ದಾಮಿನಿ, ಹೇಳಿದ್ದೆಲ್ಲ ಮುಗೀತಾ? ಇನ್ನೂ ಏನಾದರೂ ಇದೆಯಾ? ಆಯ್ತಕ್ಕ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವಾಗ ಯಾವ ತೀರ್ಮಾನ ತಗೋಬೇಕು ಅನ್ನೋ ವಿವೇಚನೆ ನನಗಿದೆ. ಈ ದೃಶ್ಯ ನೋಡೋಕೆ ನನ್ನಿರೋ 2 ಕಣ್ಣೂ ಸಾಲದಲ್ಲೇ ನನ್ನ ಸೊಸೆ. ಯಾರು ಏನಾದ್ರೂ ಆಗೋಗ್ಲಿ, ನಿನ್ನ ಹೊಟ್ಟೆ ಮಾತ್ರ ತುಂಬಿಡ್ಬೇಕು. ಈ ದೃಶ್ಯ ನೋಡ್ತಿದ್ರೆ ನನ್ನ ಕಣ್ ತಂಪಾಗುತ್ತೆ ಕಣೆ. ಬೋಡಿ ತುಂಬಾ ಚೆನ್ನಾಗಿದೆ, ತಿಂತ್ಯಾ? ನಮ್ಮ ಅತ್ತಿಗೆ ನಿನ್ನ ಅಡುಗೆ ಮನೇಲಿ ಹೆತ್ತಿದ್ದಾಳೆ ಅನ್ಸುತ್ತೆ. ಇನ್ನು ತಿನ್ನೋದು ಬಿಟ್ರೆ ಬೇರೇನು ಯೋಚನೆ ಬರಲ್ಲ ಈ ನಿನ್ನ ಹಳೋ ತಲೆಗೆ. ಅಲ್ಲಿ ಆ ಪಾರ್ವತಿ ಶೋ ಕೊಡ್ತಾ ಇದ್ರೆ ನೀನು ಇಲ್ಲಿ ಪಟ್ಟ ಕೂತ್ಕೊಂಡು ಮುಕ್ತಾ ಇದೆಯಲ್ಲೇ ಮೂದೇವಿ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ವಾಕರಿಕೆ ಬರ್ತಿದೆ. ಲೇ ತಡ್ಡಿ, ನೀನು ಕಳ್ಕೊಂಡಿದ್ದು ಬರೀ ಬ್ರ್ಯಾಂಡ್ ಅಂಬಾಸಿಡರ್ ಪಟ್ಟ ಅಲ್ಲ ಕಣೆ. ಈ ಅರಸನ ಕೋಟೆಗೆ ಸೊಸೆ ಆಗೋ ಚಾನ್ಸ್ನೇ ಕಳ್ಕೊಂಡೆ ಕಣೆ. ಅದ್ರ ಪರ್ವೆ ಇಲ್ಲದೆ ತಿಂತ ಕೂತಿರೋದು ನೋಡು. ನಾನು ನೋಡ್ತಿದ್ರೆ ನನ್ನ ಪಿತ್ತ ನೆತ್ತಿಗೆ ಹೇಳ್ತಾ ಇದೆ. ಅದ ತಿನ್ಬೇಕಾದ್ರೆ ಜಾಸ್ತಿ ಮಾತಾಡಬಾರ್ದು, ಪದೇ ನೀರು ಕುಡಿಬಾರ್ದು ಅಂತ ಅಮ್ಮ ಹೇಳಿದಾಳೆ. ನಿಂಗೆ ಹೊಟ್ಟೆ ಹಸಿದ ಅನ್ಸುತ್ತೆ, ಬಾ ತಿನ್ನು. ನಂಗೆ ಬೇಡ, ನೀನು ತಿನ್ನು. ಗಂಟ್ಲ ಸಿಕ್ಕಾಕೊಂಡು ಸತ್ಗಿತ್ತೋದಿಯ, ನೀರು ಕುಡಿಯೇ. ನಾನು ಅಷ್ಟು ಬೇಗ ಸಾಯಲಾತ. ಅಯ್ಯೋ ನನ್ನ ಕರ್ಮವೇ, ಗಂಟ್ಲಲ್ಲಿ ಸಿಕ್ಕಾಕೊಂಡ್ರು ಯೋಚಿಸ್ದೆ ತಿಂತಾನೆ ಇದೆಯಲ್ಲ ರಾಕ್ಷಸಿ. ಉಮ್ಮ, ಪ್ರೀತು ಮಾವ ಬರ್ತಿದ್ದಾನೆ, ಸ್ವಲ್ಪ ಪ್ರೀತಿಯಿಂದ ಮಾತಾಡ್ತು ಆಯ್ತಾ? ಹಾಯ್ ಮಾಮ. ಹಾಯ್ ಹಾಯ್. ಉಮಾ, ನೀನು ತಿನ್ನೋ ರೇಂಜ್ ನೋಡಿದ್ರೆ ಬಕಾಸುರ ಕೂಡ ಭಯ ಬೀಳ್ತಾರೆ ಅನ್ಸುತ್ತೆ. ಈಗ ಹೂ ಅನ್ನೋದಾದ್ರೆ ಒಂದು ಸಜೆಷನ್ ಕೊಡ್ಲಾ? ಕೊಡು ಮಾಮ. ನೀನ್ ಏನ್ ಹೇಳಿದ್ರು ನಿನ್ ಮಾತು ಕೇಳ್ಬೇಕು ಅಂತ ದಾಮಿನಿ ಅಂತ ಹೇಳಿದಾರೆ ಅಲ್ವಾ ಅತ್ತೆ? ಓಕೆ, ಸಜೆಷನ್ ಇಸ್ ವೆರಿ ಸಿಂಪಲ್. ಇನ್ನು ಮುಂದೆ ನೀನು ಬ್ಯೂಟಿ ಕಾಂಪಿಟೇಷನ್ ಬದಲು ಈಟಿಂಗ್ ಕಾಂಪಿಟೇಷನ್ಗೆ ಹೋಗು. 100% ನೀನೇ ಗೆಲ್ತೀಯ. ಥ್ಯಾಂಕ್ಸ್ ಮಾಮ. ಮೆನ್ಷನ್ ನಾಟ್. ಅತ್ತೆ ಅತ್ತೆ ನೋಡ್ದಾ, ಪ್ರೀತು ಮಾಮ ನನ್ನ ಹೊಗಳ್ಬಿಟ್ಟು ಹೋದ. ಅಯ್ಯೋ ನನ್ನ ಕರ್ಮ, ಅವನಷ್ಟು ಕೆಟ್ಟದಾಗಿ ಕಿಂಡಲ್ ಮಾಡಿದ್ರೆ ಹಲ್ಕಿಸಿತೀಯಲ್ಲೇ. ನಿನ್ನ ನಂಬ್ಕೊಂಡು ನಾನು ಪ್ಲಾನ್ ಮಾಡೋದು ಒಂದೇ, ಸೈಜ್ಗಳು ತಗೊಂಡು ನನ್ನ ತಲೆ ಮೇಲೆ ಹಾಕೊಳ್ಳೋದು ಒಂದೇ. ತಿನ್ನು ಮುದೇವಿ. ಥ್ಯಾಂಕ್ಸ್ ಅತ್ತೆ. ಅಕ್ಕ ಅಕ್ಕ ಅಕ್ಕ, ನಿನ್ ಫೋಟೋ ಪೇಪರ್ ಅಲ್ಲಿ ಬಂದಿದೆ. ಅಯ್ಯೋ ತೋರ್ಸೋ, ಅವಾಗ ನೋಡಕ್ಕಾಗಲಿಲ್ಲ. ಎಲ್ರಿಗೂ ತೋರಿಸ್ತೀವಿ. ಇಲ್ಲಿ ಅಕ್ಕ, ನಮ್ಮ ಹಳ್ಳಿಯವರೆಲ್ಲ ನಿನ್ ಫೋಟೋ ನೋಡ್ತಾರ ಅಲ್ವಾ ಅಕ್ಕ? ಬರೀ ನಿಮ್ಮ ಊರವ್ರೇನೋ ಇಡೀ ಪ್ರಪಂಚನೇ ನೋಡುತ್ತೆ ನಿಮ್ಮ ಅಕ್ಕನ ಫೋಟೋನ. ನಮ್ಮ ಪಾರ್ವತಿ ಇಡೀ ಪ್ರಪಂಚನೇ ನೋಡ್ತಾ ಇದೆ.
ಸುಮ್ಮನಿರೋ ಗಣಿ, ಈ ಥರ ಕಿರ್ಚೋದು ಅಕ್ಕಿಗಮ್ಮವ್ರು ಕೇಳಿಸ್ಕೊಂಡ್ರೆ ಅಷ್ಟೇ ನನ್ನ ಕತೆ. ಅಯ್ಯೋ, ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ದೊಡ್ಡ ಯಜಮಾನ್ರೆ ಕಾಫಿ ಕೊಡೋದೇ ಮರ್ತೆ. ನೀವು ನೋಡ್ತಾ ಇರಿ, ನಾನು ಕಾಫಿ ಕೊಟ್ಟು ಬರ್ತೀನಿ. ಹೇ ಪಾರ್ವತಿ, ನೀನು ಕಾಫಿನೇ ತರ್ತಿದ್ದೆ ಅಂತ ನನಗೆ ಗೊತ್ತಾಯ್ತು. ನೀನು ಮಾಡೋ ಕಾಫಿಲಿ ಏನೋ ಮಜಾ ಇದೆ. ಅದ್ರ ವಾಸನೆ ನಾನು ಅಲ್ಲಿಂದ ಇಲ್ಲಿ ಕರ್ಕೊಂಬಂತು. ಸುಮ್ಮನೆ ಇರಿ ಚಿಕ್ಕ ಯಜಮಾನ್ರೆ, ಕಾಫಿ ಯಾರೇ ಮಾಡಿದ್ರು ಇದೇ ವಾಸನೆ ಬರುತ್ತೆ. ಓ, ಪಾರ್ವತಿ, ಇವತ್ತು ನಿನ್ನ ಮುಖದಲ್ಲಿ ಏನೋ ಒಂದು ಕಳೆ ಇದೆ. ಫುಲ್ಲು ಮಿಂಚಿಂಗು. ಏನು ಸಮಾಚಾರ? ಆ ರೀತಿ ಎಲ್ಲ ಏನಿಲ್ಲ, ಸುಮ್ಮನೆ ಇರಿ ಚಿಕ್ಕ ಯಜಮಾನ್ರೆ. ನೋಡು, ನಾಚಿಕೆ ನೋಡು. ಹಾಗಾದ್ರೆ ಏನೋ ವಿಷಯ ಇದೆ ಅಂತಾಯ್ತು. ಹೇ ಪ್ರೀತು, ಯಾಕೆ ಪಾರ್ವತಿನ ಗೋಳಾಡಿಸ್ತಾ ಇದೆಯಾ? ಇಲ್ಲ ಬ್ರೋ, ಇವತ್ತು ಪಾರ್ವತಿ ಮುಖದಲ್ಲಿ ಏನೋ ಸ್ಪೆಷಲ್ ಚಾಮ್ ಇದೆ. ನೀನು ಬಿಸ್ನೆಸ್ಸಲ್ಲಿ ಸ್ಪೆಷಲಿಸ್ಟ್ ಅಲ್ವಾ? ಹಾಗೆ ನಾನು ಹುಡುಗಿರ ಮುಖ ನೋಡಿ ಫೀಲಿಂಗ್ಸ್ ಹೇಳೋದ್ರಲ್ಲಿ ಸ್ಪೆಷಲಿಸ್ಟು. ನಾನು ಹೇಳಿದ ನಿಜ ಅಲ್ವಾ ಪಾರ್ವತಿ? ಹೌದು ದೊಡ್ಡ ಯಜಮಾನ್ರೆ, ನನ್ನನ್ನು ನೋಡಕ್ಕೆ ನಾಳೆ ಗಂಡಿನ ಮನೆಯವ್ರು ಬರ್ತಿದ್ದಾರೆ. ಓಹ್, ದಟ್ಸ್ ಅ ಗ್ರೇಟ್ ನ್ಯೂಸ್ ಪಾರ್ವತಿ. ಹಾಗಾದರೆ ನಮ್ಮ ಪ್ರೀತು ಹೇಳಿದ ನಿಜ. ಅದೇ ರೀಸನ್ಗ ನಿನ್ನ ಮುಖದಲ್ಲಿ ಇವತ್ತು ನಾಚಿಕೆ ಕಾಣಿಸ್ತಾ ಇರೋದು? ಪಾರ್ವತಿ, ಒಂದು ನಿಮಿಷ ಬಂದೆ. ನಿನ್ನ ನೋಡೋಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದಾರಲ್ವಾ, ಅದಕ್ಕೆ ನನ್ನ ಕಡೆಯಿಂದ ಫಸ್ಟ್ ವಿಶ್ ನಿಂಗೆ. ಆಲ್ ದಿ ಬೆಸ್ಟ್ ಬ್ರೋ. ಒಂದು ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಬಾಯ್. ಗುಡ್ ಲಕ್ ಪಾರ್ವತಿ. ಪ್ರೀತು ತುಂಬ ಪ್ರೀತಿಯಿಂದ ವಿಶ್ ಮಾಡಿ ಈ ಹೂ ಕೊಟ್ಟೋಗಿದ್ದಾನೆ. ಇದನ್ನ ಯಾಕೆ ಟ್ರಯಲ್ ಇಟ್ಕೊಂಡಿದ್ಯಾ? ಮುಡ್ಕೋ. ನಿನ್ನ ಕೈ ಟ್ರೈ ಇದೆ ಅಲ್ವಾ? ನಾನೇ ಮುಡಿಸ್ತೀನಿ. ತಿರುಗು. ತಿರುಗು ಪಾರ್ವತಿ.